ನ್ಯಾಯಬೆಲೆ ಅಂಗಡಿ ಅನ್ನೋದು ಸಿನಿಮಾದ ಶೀರ್ಷಿಕೆ. ಅದೇ ಸಿನಿಮಾ ಹೆಸರು ನ್ಯಾಯಬೆಲೆ ಅಂಗಡಿ. ನಿಮ್ಮೆಲ್ಲರಿಗೂ ಒಂದೇ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ವೇದಿಕೆ ಮೇಲೆ ಗಣ್ಯರಿಗೂ ಹೇಳ್ತೀನಿ, ಹಳೆ ಗಾದಿ ಮಾತಿದೆ, ಕಿನ್ನವರ ಅಗಳ ಮೇಲೂ ದೇವರು ಅವ್ರ ಹೆಸರನ್ನ ಬರೆದಿರ್ತಾನೆ ಅಂತ. ಒಂದನ್ನ ನಾನು ಧರ್ಮಶಾಸ್ತ್ರದಲ್ಲಿ ಓದಿದ್ದೀನಿ. ಅನ್ನನ ತುಳಿಯುವವನು, ಅನ್ನನ ಎಲೆಯಲ್ಲಿ ಬಿಡುವವನು ಮುಂದಿನ ಜನ್ಮದಲ್ಲಿ 10 ಮನೆಗೆ ಹೋಗಿ ಭವತಿ ಭಿಕ್ಷಾಂದೇಹಿ ಅಂತ ಬೇಡಲೇಬೇಕು. ಇದೇ ಕರ್ಮ ಸಿದ್ಧಾಂತ. ಇದು ಬಿಟ್ರೆ ಬೇರೆ ಇನ್ನೇನಿಲ್ಲ. ಹಂಗಾಗಿ ಇದನ್ನೆಲ್ಲ ನ್ಯಾಯಯುತವಾಗಿ ಯಾರು ಮಾಡ್ತಾರೆ ಅವ್ರಿಗೆ ಒಳ್ಳೇದಾಗುತ್ತೆ. ಹಂಗಾಗಿ ಈ ನ್ಯಾಯಬೆಲೆ ಅಂಗಡಿ ಅನ್ನೋ ಒಂದು ಕತೆ ಸಕ್ಸಸ್ ಆಗಲಿ. ನಮ್ಮ ಏನು ಇಬ್ರು ಹೆಣ್ಮಕ್ಳಿದಾರಲ್ಲ, ತಾಯಿ ಸಮಾನರು. ಯಾಕೆಂದ್ರೆ ಬಹಳ ಮುಖ್ಯವಾಗಿ 2 ವಿಷಯನ ನಾನು ತಾರಾ ಸುಬ್ರಾಯರ್ ಕಾದಂಬರಿಯಲ್ಲಿ ಓದಿದ್ದನ್ನ ನಿಮ್ಮ ಮುಂದೆ ಇಟ್ಟುಬಿಟ್ಟು ನಾನು ಭಾಷಣಕ್ಕೆ ವಿರಾಮ ಆಗ್ತೀನಿ. ಜಗತ್ತಿನಲ್ಲಿ ತಾಯಿ ದೊಡ್ಡದು, ಅನ್ನ ದೊಡ್ಡದು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆ ಬಂದಾಗ ಎಲ್ಲರೂ ಹೇಳ್ತಾರೆ ತಾಯಿ ದೊಡ್ಡೋಳು, ತಾಯಿ ದೊಡ್ಡೋಳು, ತಾಯಿ ದೊಡ್ಡೋಳು ಅಂತ. ಸತ್ಯ. ಯಾಕೆಂದ್ರೆ ಮಗುಗೆ ಹಾಲು ಕೊಟ್ಟು, ರಕ್ತ ಕೊಟ್ಟು, ಜೀವ ಕೊಟ್ಟು, ತುತ್ತಿನ ಚೀಲ ದೊಡ್ಡದು ಮಾಡಿ, ಆಕಾಶದಲ್ಲಿರೋ ಚಂದ್ರನ್ ತೋರಿಸಿ, ಸೋದರ ಮಾವನ್ ನಂಟು ಕಟ್ಟಿ, ಎಲ್ಲ ಬಂಧು ಬಳಗನ್ನ ತೋರಿಸೋಳೆ ತಾಯಿ. ಅವಳೇ ಸರಿ. ಆದ್ರೆ ಧರ್ಮಶಾಸ್ತ್ರ ಅದನ್ನ ಒಪ್ಪಲ್ಲ. ಅನ್ನ ಶ್ರೇಷ್ಠ ಅಂತ ಹೇಳುತ್ತೆ. ಯಾಕೆ ಅಂದ್ರೆ ಮನುಷ್ಯನಾದವನು ತಾಯಿ ಸತ್ರು ಬದುಕ್ತಾನೆ, ಅನ್ನ ಇಲ್ದಲೇ ಇದ್ರೆ ದೇವರನ್ನೇ ಬದುಕಕ್ಕಾಗಲ್ಲ. ಹಂಗಾಗಿ ಅನ್ನಕ್ಕೆ ಮೊದಲನೇ ಸ್ಥಾನ ಅನ್ನೋ ಒಂದು ವಿಷಯನ ಓದಿದ್ದೀನಿ. ಅದನ್ನ ಯಥಾವತ್ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇದರ ಚುಕ್ಕಾಣಿ ಹಿಡ್ಕೊಂಡು ಎಲ್ಲರಿಗೂ ಮನೆ ಬಾಗಿಲಿಗೆ ತಲುಪಿಸುವಂತ ಗುರುತರವಾದ ಜನ್ಮಾಂತರದ ಪುಣ್ಯ, ಪದವಿ ಪೂರ್ವ ಪುಣ್ಯಾನಾಮ ಅಂತ ಅದನ್ನ ಮುನಿಯಪ್ಪ ಅವ್ರಿಗೆ ಬಂದಿದೆ. ಅವರು ನ್ಯಾಯಯುತವಾಗಿ ಎಲ್ಲ ಅಂಗಡಿಗಳಿಗೂ ತಲುಪಿಸಿ ಎಲ್ಲ ಹಸಿದೊಟ್ಟೆ ಸಂತೋಷವಾಗಿ ಹೊಟ್ಟೆ ತುಂಬ ಊಟ ಮಾಡಲಿ ಅನ್ನೋದೇ ನನ್ನ ಹಾರೈಕೆ. ಶುಭವಾಗ್ಲಿ, ಮಂಗಳವಾಗ್ಲಿ. ಈ ಚಿತ್ರ ಸಕ್ಸಸ್ ಆಗಲೇಬೇಕು ಅನ್ನೋದೇ ನನ್ನ ವಿನಂತಿ. ನಮಸ್ಕಾರ ಸರ್. ಇಟ್ಸ್ ಆಕ್ಚುಲಿ ಒಂದು ಚಿಕ್ಕ ಹಳ್ಳಿಯನ್ನ ಒಂದು ತುಂಬಾನೇ ಆಂಬಿಷಿಯಸ್ ಆಗಿರುವಂತ ಒಂದು ಹುಡುಗಿ, ಹೌ ಥ್ರೂ ಇನ್ಸ್ಟೆನ್ಸಸ್ ಅಂಡ್ ಥ್ರೂ ಒಂದು ರಿಯಲಿಸ್ಟಿಕ್ ಆಗಿರುವಂತ ಒಂದು ಇನ್ಸ್ಟೆನ್ಸಸ್ ಮೂಲಕ ಈ ಒಂದು ರಾಷನ್ ಸ್ಕ್ಯಾಮ್ಸ್ ಆಗಿರ್ಬೋದು, ಸ್ಟೋರೀಸ್ ಆಗಿರ್ಬೋದು, ಅಂಗಡಿಗಳಾಗಿರ್ಬೋದು, ಅಥವಾ ಸಾಕಷ್ಟು ಕಥೆಗಳಾಗಿರ್ಬೋದು, ಅದನ್ನ ಕನೆಕ್ಟ್ ಆಗ್ತಾರೆ ಅವರು. ಯಾಕಂದ್ರೆ ಒಂದು ಕತೆ ಹೇಳಬೇಕು ಅಂದ್ರೆ ಇಟ್ಸ್ ನಾಟ್ ಅಬೌಟ್ ಯಾವ ತರ ಪಾತ್ರ ಪ್ಲೇ ಮಾಡ್ತೀವಿ. ಒಂದು ಕತೆಗೆ ತಕ್ಕಂತ ಒಂದು ಸಿಚುವೇಶನ್ಸ್ ಕ್ರಿಯೇಟ್ ಆಗಬೇಕು ಫಾರ್ ದ ಫಿಲ್ಮ್ ಟು ಬಿ ರಿಲೇಟೆಡ್ ವಿತ್ ಈಚ್ ಅದರ್ ಇನ್ ಟರ್ಮ್ಸ್ ಆಫ್ ಇನ್ಸ್ಟೆನ್ಸಸ್ ಅಂತದ್ದು. ಸೊ ತುಂಬಾನೇ ಒಂದು ಸಿಂಪಲ್ ಸ್ಮಾಲ್ ಟೌನ್ ಗರ್ಲ್ ಪಾತ್ರ ಪ್ಲೇ ಮಾಡ್ತಾ ಇದ್ದೀನಿ. ಬಟ್ ಐ ಥಿಂಕ್ ಯಾವತ್ತಾದ್ರೂ ಒಂದು ಕರೆಕ್ಟ್ ಒಂದು ರೀಸನ್ ನಿಂತ್ಕೋಬೇಕು ಅಂದ್ರೆ ಚಿಕ್ಕವ್ರು ದೊಡ್ಡವ್ರು ಮ್ಯಾಟರ್ ಆಗಲ್ಲ. ಒಂದು ಒಳಗಡೆಯಿಂದ ಬರುವಂತ ಒಂದು ಮನ್ಸು ಆ ಥರ. ಸೊ ಇಟ್ಸ್ ಅ ವೆರಿ ರೆಬೆಲಿಯಸ್ ಕ್ಯಾರೆಕ್ಟರ್, ಬಟ್ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್, ವೆರಿ ಮೆಲೋ ಕ್ಯಾರೆಕ್ಟರ್. ಬಟ್ ಅದು ಯಾವಾಗಂತ ರೆಬೆಲಿಯನ್ ಆಗುತ್ತೆ, ಕೆಲವೊಂದು ಸ್ಥಿತಿಗಳಲ್ಲಿ ನಮ್ಮ ಲೈಫಲ್ಲಿ ನಾವು ರೆಬೆಲಿಯನ್ ಆಗ್ಬೇಕು ಅಂತ ಒಂದು ಪರಿಸ್ಥಿತಿ ಬರುತ್ತೆ. ಅವಾಗ ಬರಬೇಕು, ನಿಂತ್ಕೋಬೇಕು, ಗೆದ್ದು ಬರಬೇಕು ಅಂತ ಅಷ್ಟೇ. ಈಗಾಗಲೇ ಹೇಳಿದಾಗೆ ನ್ಯಾಯಬೆಲೆ ಅಂಗಡಿಯನ್ನ ಉಳಿಸ್ಬೇಕು ಅನ್ನೋ ಮತ್ತು ಅದರ ಸದ್ಬಳಕೆ ಆಗಬೇಕು ಅನ್ನೋ ಒಂದು ಹೋರಾಟದ ಚಿತ್ರ ಇದು. ಒಬ್ಬರ ಪ್ರತಿಯೊಂದ ಇವಾಗ ಹೇಳಿದಾಗೆ ಒಂದೊಂದು ಅನ್ನದ ಕಾಳು ಕೂಡ ನೆಲಕ್ಕೆ ಬೀಳದ ಹಾಗೆ ನ್ಯಾಯಬೆಲೆ ಅಂಗಡಿ ಯಾವ ಉದ್ದೇಶಕ್ಕೋಸ್ಕರ ಇದೆ ಮತ್ತು ಯಾತಕ್ಕೋಸ್ಕರ ಇದೆ ಅನ್ನೋದೇ ಇದ್ರ ಚಿತ್ರದ ಮೂಲ ಉದ್ದೇಶ. ಅದರ ಮೇಲೆ ಒಂದು ಕಥೆಯನ್ನು ಹೆಣೆದಿದ್ದಾರೆ. ಬಹಳ ಅದ್ಭುತವಾಗಿ ರಾಮಮೂರ್ತಿ ಅವರು ಅದನ್ನ ನಮ್ಗೆಲ್ಲರಿಗೂ ಮನವರಿಕೆ ಮಾಡಿದ್ದಾರೆ. ನಮ್ಮ ಇದರಲ್ಲಿ ಒಂದು ಸಂಘರ್ಷ ಇದೆ, ಒಂದು ತಿಳುವಳಿಕೆ ಇದೆ, ಒಂದು ಮಾರ್ಗದರ್ಶನ ಇದೆ, ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಯಶಸ್ಸಿನ ಕಥೆ ಇದೆ. ಹೇಗೆ ಹೋರಾಟ ಮಾಡಿದ್ರೆ ಗೆಲ್ಲಬಹುದು ಅನ್ನೋದು, ಆ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಆಚೆ ಬಂದು ನಮ್ಮ ಜನಕ್ಕೆ, ನಮ್ಮ ಸಮಾಜಕ್ಕೆ ನಾವು ತೋರಿಸ್ಲೇಬೇಕು, ಇದು ಕಾಣಿಸ್ಲೇಬೇಕು ಅಂತ ಒಂದು ತುಂಬಾನೇ ಇಂಪಾರ್ಟೆಂಟ್ ಸಮಯ ಇದು ಅಂತ ಹೇಳಕ್ ಇಷ್ಟಪಡ್ತೀನಿ. ಜಾಸ್ತಿ ಮುಂದಿನ ಬರ್ತಾ ದಿನದಲ್ಲಿ ನಿಮ್ಗೂ ಗೊತ್ತಾಗುತ್ತೆ ನಾವೇನ್ ವಿಷಯಗಳ ಬಗ್ಗೆ, ಯಾವ್ಯಾವ ಇನ್ಸ್ಟೆನ್ಸಸ್ ಬಗ್ಗೆ ಹೇಳ್ಬೇಕು ಅಂತ ಹೊರಟಿದೀವಿ. ಜಾಸ್ತಿ ಸಮಯ ತಗೊಳ್ದೆ ಥ್ಯಾಂಕ್ ಯು ಸೋ ಮಚ್ ಮೀಡಿಯಾ ಅವರು, ನೀವೆಲ್ಲರೂ ಬಂದಿದ್ದೀರಾ. ಐ ನೋ ಇಟ್ಸ್ ವೆರಿ ವೆರಿ ಹಾಟ್. ಥ್ಯಾಂಕ್ ಯು ಫಾರ್ ಯೋರ್ ಪೇಷನ್ಸ್ ಆ್ಯಂಡ್ ಯೋರ್ ಲವ್. ಆ್ಯಂಡ್ ಈ ಸಿನಿಮಾ ಮೇಲೆ ನಮ್ಮೆಲ್ಲರ ಮೇಲೆ ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್ ಇರಲಿ. And Kumar, I'm very very happy to be a part for you to be a part of the film. ಎಲ್ರಿಗೂ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹೆಣ್ಮಕ್ಳು ಯಾವತ್ತೂ ಸ್ಟ್ರಾಂಗ್ ಇರ್ತಾರೆ. ಪ್ರೊಡ್ಯೂಸರ್ ಆಗಿ ಬಂದಿದ್ದಾರೆ ತೇಜು ಪದ್ಮ. ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ಯು. ಹರೀಶ್ ಸರ್, ಎಲ್ರೂ ನೀವೆಲ್ಲರೂ ಹರೀಶ್ ಸರ್, ಗಿರೀಶ್ ಸರ್, ದೊಡ್ಡಣ್ಣ, ಎಲ್ಲರೂ ಫ್ಯಾಮಿಲಿ ತರ. ನಾವು ಚಿಕ್ಕ ವಯಸ್ಸಿನಾನೇ ನೋಡ್ಕೊಂಡ್ ಬರ್ತಾ ಇರೋದು. ಅವ್ರ ಸಿನಿಮಾಗಳಾಗ್ಲಿ ಅಥವಾ ಅವ್ರ
ಅವ್ರ ಸೋಷಿಯಲ್ ವರ್ಕ್ ಆಗಲಿ. ಸೊ ನನಗೆ ತುಂಬಾ ಹೆಮ್ಮೆ ದಟ್ ಈ ತರ ಒಂದು ಅದ್ಭುತವಾಗಿರೋ ಕತೆಗೆ ನನ್ನನ್ನ ಆಯ್ಕೆ ಮಾಡುವಂತ ಒಂದು ಡಿಸಿಷನ್ ತಗೊಂಡಿದ್ರು ಅಂತ ನಾನು ತುಂಬಾ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಫುಲ್ ಟೀಮ್ಗೆ. ಅಂಡ್ ಈ ಸಿನಿಮಾ ತುಂಬಾನೇ ಅದ್ಭುತವಾಗಿರುತ್ತೆ. ಸೊ ಸ್ಟೇ ಟ್ಯೂನ್. ಥ್ಯಾಂಕ್ ಯು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ವಿಶೇಷವಾಗಿ ನಮ್ಮ ತಂದೆಯವರ ಬಹಳ ಆತ್ಮೀಯರಾಗಿರತಕ್ಕಂಥ ಇಬ್ಬರೂ ಇದ್ದಾರೆ, ಮುನಿಯಪ್ಪನವರು ಮತ್ತು ನಮ್ಮ ಶಿವರಾಮೇಗೌಡರು, ಮತ್ತು ನಮ್ಮ ಹಿರಿಯ ನಟರಾಗಿರ್ತಕ್ಕಂಥ ನಮ್ಮ ಚಿತ್ರರಂಗದ ಮುಂಚೂಣಿಯಲ್ಲಿ ನಡೆಸ್ಕೊಂಡು ಹೋಗಿ ಬಂದಿರತಕ್ಕಂಥ ದೊಡ್ಡಣ್ಣವರು, ಮತ್ತು ನಮ್ಮ ಮೊದಲನೇ ಚಿತ್ರದಲ್ಲಿ ನಾವಿಬ್ಬರು ಜೊತೆಯಾದವರು. ವಿಜಯೋತ್ಸವ ಪಿಕ್ಚರ್ದಲ್ಲಿ ನಾನು ಮತ್ತು ರಾಮಮೂರ್ತಿಯವ್ರ ಜೊತೆಯಾದವರು. ಸುಮಾರು 35-40 ವರ್ಷಗಳ ಮೇಲಾಗೋಯ್ತು ನಮ್ಮವರ ಸಂಬಂಧ. ಇವತ್ತು ಅವರ ದೇಶದಲ್ಲಿ ನಮಗೊಂದು ಅವಕಾಶ ಕೊಟ್ಟಿರೋದಕ್ಕೆ ನಾನು ಕೃತಜ್ಞತನಾಗಿದ್ದೇನೆ ಮತ್ತು ನಾನು ಅವರಿಗೆ ಶರಣಾಗಿದ್ದೇನೆ. ಮತ್ತು ಅವರು ನನ್ನ ಫಿಲಮ್ ಪ್ರೊಡ್ಯೂಸರ್ ಅವರೇ, ಅವರು ನಮ್ಮ COP ಅವರು ಕೃಷ್ಣಪ್ಪನವರು ಈಗಾಗಲೇ ಭಾಳಷ್ಟು ವಿಚಾರಗಳನ್ನೇ ಹೇಳಿದ್ದಾರೆ ನ್ಯಾಯಬೆಲೆ ಅಂಗಡಿಯ ಬಗ್ಗೆ. ಮತ್ತು ವಿಶೇಷವಾಗಿ ನಮ್ಮ ಸಹೋದರಿ ಆಗಿರ್ತಕ್ಕಂಥ ರಾಗಿಣಿಯವರು ಇವತ್ತು ನಮ್ಮ ಸಹಕಲಾವಿದರಾಗಿರ್ತಕ್ಕಂಥದ್ದು ಒಂದು ಶುಭ ಅಂತೇಳಿ ಹಾರೈಸ್ತೀನಿ. ಐ ವಿಶ್ ಯು ಆಲ್ ದ ಬೆಸ್ಟ್. ವಿಲ್ ವರ್ಕ್ ವೆರಿ ಹಾರ್ಡ್ ಆ್ಯಂಡ್ ವಿಲ್ ಗಿವ್ ಯು ದ ಬೆಸ್ಟ್ ಫಾರ್ ದಿಸ್ ಫಿಲಮ್. ನಮ್ಮ ಅನ್ನದಾತರು, ನಮ್ಮ ಇಬ್ಬರು ಸಹೋದರಿಯರು, ನಮ್ಮ ಪ್ರೊಡ್ಯೂಸರ್ಸು, ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಕೊರತೆ ಆಗದೆ ಇರತಕ್ಕಂಥ ರೀತಿಯಲ್ಲಿ, ದಿನಗಳು ಹಾಳಾಗದೇ ಇರತಕ್ಕಂಥ ರೀತಿಯಲ್ಲಿ, ಅವರ ಕ್ಷಣ ಕ್ಷಣಕ್ಕೂ ಕೂಡ ಇಲ್ಲಿ ಖರ್ಚಾಗುತ್ತೆ. ಅದನ್ನು ಉಳಿಸಿ ಅವರಿಗೆ ಚಿತ್ರವನ್ನು ಆದಷ್ಟು ಬೇಗ ಮುಗಿಸ್ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಎಂಟೈರ್ ತಂಡಗಳು ರಾಮಮೂರ್ತಿಯವರ ನೇತೃತ್ವದಲ್ಲಿ ನಾವು ಮಾಡಿಕೊಡ್ತೀವಿ ಅಂತೇಳಿ ಸಾಕಷ್ಟು ಮಾತುಗಳನ್ನು ಈಗ ಆಡಿದ್ದಾರೆ. ಒಂದೇ ಒಂದು, ಇವಾಗ ಹಿರಿಯರು ಹೇಳಿದ ಹಾಗೆ ಮುದ್ದಣ್ಣ ಮನೋರಮೆಯಲ್ಲಿ ಒಂದು ಸೂಜಿ ಇಟ್ಟಿರ್ತಾರೆ, ಸೂಜಿ ಊಟದ ಪಕ್ಕದಲ್ಲಿ ಒಂದು ಸೂಜಿನ ಇಟ್ಟಿರ್ತಾರೆ. ಯಾಕಂದರೆ ಅಗಳು ಇದ್ದಾಗ ಕೂಡ ತೆಗಿಯೋಕ್ಕಾಗಲಿಲ್ಲ ಅಂದರೆ ಸೂಜಿನಲ್ಲಿ ಹಿಂಗೆ ತಗೊಂಡ್ಬಿಟ್ಟು ಹೀಗೆ. ಹಾಗಾಗಿ ರಾಜ್ಕುಮಾರ್ ಅವರು ಅದಕ್ಕೆ ಅಣ್ಣವರು ಅವ್ರನ್ನ ನೋಡಿ ನಾವು ಕಲ್ತವರು. ಎಲೆ ಮೇಲೆ ಸಾರಿಸ್ತಾಗಿರೋದು ಒಂದು ಅಗಳನ್ನು ಕೂಡ ಬಿಡ್ತಿರ್ಲಿಲ್ಲ. ಹಾಕ್ಸ್ಕೋಬೇಕಾದ್ರೇ ತೀರ್ಮಾನ ಮಾಡೋರು ತನ್ನ ಹೊಟ್ಟೆಗೆ ಎಷ್ಟು ಬೇಕು ಅಂತೇಳಿ. ಯಾಕಂದರೆ ಅದು ಹಾಗೆ ಮತ್ತೊಬ್ಬನ ರೈತನ ದುಡಿಮೆಯನ್ನು ಮನೆಯಲ್ಲಿ ಮತ್ತೊಬ್ಬನ ಹಸಿವಾಗಿರ್ತಕ್ಕಂಥವನ್ನ ತುತ್ತನ್ನು ನಾವು ಕಲಿತು ನೆಲಕ್ಕೆ ಹಾಕಬಾರ್ದು ಅನ್ನೋ ಉದ್ದೇಶದಿಂದ ಅವ್ರನ್ನ ನೋಡಿ ನಾವು ಕಲ್ತ್ಕೊಂಡ್ಬಂದಿರ್ತಕ್ಕಂಥವ್ರು. ನಮ್ಮ ದೊಡ್ಡಣ್ಣವರು ಬಹಳಷ್ಟು ವಿಚಾರಗಳನ್ನು ಅದ್ರ ಬಗ್ಗೆ ಮಾತನಾಡಿದ್ದಾರೆ ಮತ್ತು ತಿಳ್ಕೊಂಡಿದ್ದಾರೆ. ಹಾಗಾಗಿ ಇವತ್ತೊಂದು ಈ ಚಿತ್ರ ನ್ಯಾಯಬೆಲೆ ಅಂಗಡಿ ಬಗ್ಗೆ ಮಾಡ್ತಾ ಇರ್ತಕ್ಕಂಥ ಚಿತ್ರ ಸರ್ವರಿಗೂ ತಲುಪಬೇಕು ಮತ್ತು ಇದು ಒಳ್ಳೆಯ ನಮ್ಮ ಸಮಾಜಕ್ಕೆ ಮಾರ್ಗದರ್ಶಕವಾಗಿ ಇರಬೇಕು ಅಂತಕ್ಕಂಥ ಮಾತಿನೊಂದಿಗೆ ನಮ್ಮದು ಅವಕಾಶ ಚಿತ್ರದಲ್ಲಿ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಮತ್ತು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ನಮಸ್ಕಾರ. ಅನ್ನದಾತರು ಅಂದರೆ ನಿರ್ಮಾಪಕರು, ವೇಮನಾರ್ಯ ಒಂದು ಒಳ್ಳೆ ಮಾತು ಹೇಳ್ತಾನೆ, ಅನ್ನಂ ಪೆಟ್ಟಿನ ವಾಡು ತಂಡ್ರಿ ಅವತಾಡು ಅಂದರೆ ಅನ್ನ ಹಾಕೋನು ತಂದೆ ಸಮಾನ. ಅವ್ರಿಗೆ ಕಲಾವಿದರಿಗೆ ಒಂದು ಬೆಸ್ಗೆ ಒಂದು ಕೊಂಡಿ ಅಂತ ಬೇಕು. ನಮ್ಮ ಚಿತ್ರ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯ ಚಿತ್ರದ ಇವತ್ತು ಚಿತ್ರೀಕರಣದ ಮುಹೂರ್ತ. ಹಾಗಾಗಿ ಸನ್ಮಾನ್ಯ ಸಚಿವರು ಶ್ರೀ ಮುನಿಯಪ್ಪನವರು, ಆಹಾರ ಮತ್ತು ಸರಬರಾಜು ಇಲಾಖೆಯ ಮಂತ್ರಿಗಳಾದಂಥವರು ನಮ್ಮ ಮಧ್ಯೆ ಇದ್ದಾರೆ. ಅವರ ಉಪಸ್ಥಿತಿಯಲ್ಲಿ ಚಿತ್ರದ ಪ್ರಾರಂಭೋತ್ಸವವನ್ನು ನಾವು ಮಾಡ್ತಾ ಇದ್ದೀವಿ. ಹಾಗೆ ಶಾಸಕರಾದ ಎಲ್ಲ ಶಿವರಾಮೇಗೌಡರು ನಮ್ಮ ಜೊತೆ ಇದ್ದಾರೆ. ನಮ್ಮ ಕುಮಾರ್ ಬಂಗಾರಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೂ ಅಧ್ಯಕ್ಷರಾದಂಥ ಶ್ರೀ ಕೃಷ್ಣಪ್ಪ ಅವರು, ಈ ಆಹಾರ ಸರಬರಾಜು ಇಲಾಖೆಯ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯ ಒಕ್ಕೂಟದ ಅಧ್ಯಕ್ಷರವರು. ಹಾಗಾಗಿ ಅವರು ನಮ್ಮ ಮಧ್ಯೆ ಉಪಸ್ಥಿತಿಯಲ್ಲಿದ್ದಾರೆ. ಈ ಚಿತ್ರದ ನಿರ್ಮಾಣಕ್ಕೆ ಕೈ ಜೋಡಿಸಿರುವಂಥ ಪದ್ಮಾವತಿ ಚಂದ್ರಶೇಖರ್ ಹಾಗೂ ತೇಜಮೂರ್ತಿ ಅವರು. ಚಿತ್ರ ಯಾಕೆಂತಂದರೆ ಮಹಿಳಾ ಪೂರಕವಾದಂಥ ಒಂದು ಚಿತ್ರವನ್ನು ನಾವು ಮಾಡ್ತಾ ಇರೋದ್ರಿಂದ ಮಹಿಳಾ ನಿರ್ಮಾಪಕಿಯರು ಇದರಲ್ಲಿ ಪ್ರಾಧಾನ್ಯತೆ ಹೊಂದಿರೋದು ನಮಗೆ ವಿಶೇಷ. ನಮ್ಮ ಮಧ್ಯೆ ಇರುವಂಥ ಕಲಾವಿದರು ದೊಡ್ಡಣ್ಣವರು ನನ್ನ ಎಲ್ಲ ಚಿತ್ರಗಳಲ್ಲೂ ಅವ್ರು ಆಲ್ಮೋಸ್ಟ್ ಇದ್ದವರು. ಇವತ್ತು ನಾವು ಮತ್ತೆ ಜೊತೆಗೂಡಿದ್ದೀವಿ ಸುಮಾರು 15-20 ವರ್ಷ ಆದಮೇಲೆ. ಸಿನಿಮಾಕ್ಕೆ ಆಗಮಿಸಿರುವಂಥ ನಮ್ಮ ಸಚಿವರಾದಂಥ ಮುನಿಯಪ್ಪನವ್ರಿಗೂ ಮತ್ತು ಶಾಸಕರಾದಂಥ ಶಿವರಾಮೇಗೌಡರು ಮತ್ತು ನಮ್ಮ ಅಧ್ಯಕ್ಷರಾದ ನ್ಯಾಯಬೆಲೆ ಅಂಗಡಿ ಅಧ್ಯಕ್ಷರಾದಂಥ ಕೃಷ್ಣಪ್ಪನವರು ಮತ್ತು ನಮ್ಮ ಸಿನಿಮಾದಲ್ಲಿ ಮುಖ್ಯ ಪಾತ್ರವನ್ನು ಮಾಡುತ್ತಿರುವಂತಹ ರಾಗಿಣಿ ದ್ವಿವೇದಿ ಮೇಡಮ್ ಮತ್ತು ನಮ್ಮ ಕುಮಾರ ಬಂಗಾರಪ್ಪ ಸರ್ ಅವ್ರಿಗೂ ಮತ್ತು ದೊಡ್ಡಣ್ಣ ಸರ್ ಎಲ್ಲರಿಗೂ ಇವೆಲ್ಲ ಬಂದು ನಾವು ಬಂದಿರೋದೇ ನಮಗೆಲ್ಲ ಶಕ್ತಿ. ಮತ್ತು ನಾವೆಲ್ಲ ಕುಟುಂಬ ಸೇರಿ ನಾವು ಸಿನಿಮಾ ಮಾಡ್ತಾ ಇರೋದ್ರಿಂದ ನಮ್ಮ ಸಚಿವರಾದಂಥ ಸಚಿವರು ಬಂದು ನಮಗೆ ಪ್ರೋತ್ಸಾಹ ಕೊಟ್ಟಿರೋದ್ರಿಂದ ನಮ್ಗೆ ಇನ್ನೂ ಶಕ್ತಿ ಬಂದಂಗೆ ಆಗಿದೆ. ನಿಮ್ಮೆಲ್ಲರೂ ಪ್ರೋತ್ಸಾಹ ನಮ್ಮ ಮೇಲೆ ಯಾವಾಗಲೂ ಇರಬೇಕು. ಅಕ್ಕ, ನೀವು ಈಗ
ಈಗ ನಿಮ್ದು ಬಾಣ ಬಿಡ್ಬೇಕು ಟಪ್ಪನಿಗೆ ಲೇಟ್ ಆಗ್ತದೆ. ಇಲ್ಲಿ ಬಂದಿರುವ ಎಲ್ಲರಿಗೂ ನಮಸ್ಕಾರ, ಮತ್ತೆ ವೇದಿಕೆಯಲ್ಲಿರುವ ಎಲ್ಲರಿಗೂ ದೊಡ್ಡ ವ್ಯಕ್ತಿಗಳಿಗೆ ನನ್ನ ನಮಸ್ಕಾರಗಳು, ಮತ್ತೆ ನಮ್ಮ ಮೀಡಿಯಾದವರು ಎಲ್ಲರಿಗೂ ನಮಸ್ಕಾರ ಬಂದಿರೋದಕ್ಕೆ. ಇನ್ನೆಲ್ಲ ಮಿಕ್ಕಿದ್ದೆಲ್ಲ ನಮ್ಮ ರಾಮಮೂರ್ತಿ ಸರ್ ಮತ್ತೆ ಪವನ್ ಡೈರೆಕ್ಟರ್ ಅವ್ರು ಮಾತಾಡ್ತಾರೆ. ಒಳ್ಳೇದಾಗ್ಲಿ ಅಂತ ಆರೈಕೆ ಮಾಡಿ. ಕಲಾವಿದ್ರೆಲ್ಲ ಉಪವಾಸ ಇದ್ರು, ಅವ್ರಿಗಂತೂ ತನ್ನ ಕೂಡ ನ್ಯಾಯಬೆಲೆ ಅಂಗಡಿ ಕಡೆಯಿಂದ ಅನ್ನೋ ಉದ್ದೇಶ ಅಷ್ಟೇ. ಬಿಡೋಣ ಸಾಕು, ನನ್ನ ಶೂಟಿಂಗ್ ಮಾಡೋಣ, 4 ಗಂಟೆಗೆ ಹೊರಡ್ಬೇಕು ಕಣಣ್ಣ ನಿನ್ ತಮ್ಮ.